ತುಮಕೂರು ಬಸ್ ನಿಲ್ದಾಣದಲ್ಲಿ ಘೋರ ದುರಂತ. ಸೀಟಿಗಾಗಿ ಓಡಿದ ವಿದ್ಯಾರ್ಥಿನಿ ಮೇಲೆ ಹರಿದ ಬಸ್. ಚಕ್ರಕ್ಕೆ ಸಿಲುಕಿದ ಸ್ಟೂಡೆಂಟ್ ಕಾಲಿಗೆ ಗಂಭೀರ ಗಾಯ. ಸ್ವಲ್ಪದರಲ್ಲೇ ತಪ್ಪಿದ ಭಾರೀ ಅನಾಹುತ, ವಿದ್ಯಾರ್ಥಿನಿ ಪಾರು. ಅವಸರವೇ ಅಪಘಾತಕ್ಕೆ ಕಾರಣ ಎಂಬ ಮಾತನ್ನ ನಾವು ಕೇಳಿರ್ತೇವೆ. ಆದ್ರೆ ಆ ಮಾತನ್ನ ಪಾಲಿಸದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಆತುರ ಪಟ್ಟು ಹೋದ್ರೆ ನಮ್ಮ ಜೀವಕ್ಕೆ ಕುತ್ತು ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದ್ದು, ಸೀಟ್ಗಾಗಿ ಬಸ್ ಬಳಿ ಓಡಿದ ವಿದ್ಯಾರ್ಥಿನಿ ತನ್ನ ಪ್ರಾಣಕ್ಕೆ ಕುತ್ತನ್ನ ತಂದುಕೊಂಡಿರುವ ಘಟನೆ ತುಮಕೂರು ಬಸ್ ನಿಲ್ದಾಣದಲ್ಲಿ ನಡೆದಿದೆ. ವಿದ್ಯಾರ್ಥಿನಿ ಮೇಲೆ ಬಸ್ ಹರಿದಿದ್ದು ಸಹ ಪ್ರಯಾಣಿಕರು ಭಯಭೀತಗೊಂಡಿದ್ದಾರೆ. ಹೌದು, ತುಮಕೂರು ನಗರದ ಬಸ್ ನಿಲ್ದಾಣದಲ್ಲಿ ಸೀಟಿಗಾಗಿ ಬಸ್ ಬಳಿ ಓಡಿದ್ದು ಬಸ್ನ ಟೈರ್ ವಿದ್ಯಾರ್ಥಿನಿ ಕಾಲ್ ಮೇಲೆ ಹರಿದಿದೆ. ಘಟನೆಯಲ್ಲಿ ವಿದ್ಯಾರ್ಥಿನಿಯ ಕಾಲಿಗೆ ಗಂಭೀರ ಗಾಯಗಳಾಗಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿದೆ. ತುಮಕೂರು ಬಸ್ ನಿಲ್ದಾಣದ ಪಾವಗಡ ಅಂಕಣಕ್ಕೆ ಪಾವಗಡಕ್ಕೆ ತೆರಳುವ ಬಸ್ ಬಂದಿದೆ. ಮೊದಲೇ ಪಾವಗಡ ಬಸ್ಗಾಗಿ ಸಾಕಷ್ಟು ಮಂದಿ ಪ್ರಯಾಣಿಕರು ಕಾಯ್ತಾ ಇದ್ದು, ಬಸ್ ಬಂದ ಕೂಡಲೇ ಪ್ರಯಾಣಿಕರು ಸೀಟ್ ಹಿಡಿಯಲು ಬಸ್ ಬಳಿ ಓಡಿದ್ದಾರೆ. ಈ ವೇಳೆ ವಿದ್ಯಾರ್ಥಿನಿ ಕೂಡ ಸೀಟ್ಗಾಗಿ ಓಡಿದ್ದು ಬಸ್ ಕೂಡ ಸ್ವಲ್ಪ ವೇಗವಾಗಿ ಅಂಕಣಕ್ಕೆ ಬಂದಿದೆ. ಈ ವೇಳೆ ಆಕಸ್ಮಿಕವಾಗಿ ಬಸ್ನ ಟೈರ್ಗೆ ವಿದ್ಯಾರ್ಥಿನಿ ಸಿಲುಕಿದ್ದು ಕಾಲಿಗೆ ಗಂಭೀರ ಗಾಯಗಳಾಗಿದೆ. ಕೂಡಲೇ ಸಹ ಪ್ರಯಾಣಿಕರು ಹಾಗೂ ಕೆಎಸ್ಆರ್ಟಿಸಿ ಸಿಬ್ಬಂದಿ ಗಾಯಗೊಂಡಿದ್ದ ವಿದ್ಯಾರ್ಥಿನಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಇನ್ನು ಈ ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ವೈರಲ್ ಆಗ್ತಾ ಇದೆ. ಇನ್ನು ಪಾವಗಡ ತುಮಕೂರಿಗೆ ಅರ್ಧ ಗಂಟೆಗೆ ಒಂದು ಬಸ್ ಎಂಬಂತೆ ಸಂಚಾರ ಮಾಡ್ತಾ ಇದ್ದು, ಬೆಳಗ್ಗೆ ಹಾಗೂ ಸಂಜೆ ವೇಳೆ ಬಸ್ಗಾಗಿ ಸಾಕಷ್ಟು ಮಂದಿ ನೌಕರರು ಹಾಗೂ ವಿದ್ಯಾರ್ಥಿಗಳು ಬಸ್ಗಾಗಿ ಕಾಯ್ತಿರ್ತಾರೆ. ಅದರಲ್ಲೂ ಸಂಜೆ ವೇಳೆ ಬಸ್ಗಾಗಿ ನೂರಾರು ಮಂದಿ ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗುವ ನೌಕರರು ಕಾಯ್ತಾ ಇದ್ದು, ಈ ವೇಳೆ ಬಸ್ ಹತ್ತಲು ಸಾಮಾನ್ಯವಾಗಿ ನೂಕುನುಗ್ಗಲು ಉಂಟಾಗುತ್ತೆ. ಅಲ್ಲದೆ ಸೀಟ್ಗಾಗಿ ಪ್ರಯಾಣಿಕರು ಮುಗಿ ಬೀಳ್ತಾರೆ. ಇಂತಹ ಸಂದರ್ಭದಲ್ಲಿ ಕೆಲ ಅವಘಡಗಳು ಸಂಭವಿಸುತ್ತಲೇ ಇರ್ತವೆ. ಹೀಗಾಗಿ ಈ ಕೆಎಸ್ಆರ್ಟಿಸಿ ಸಿಬ್ಬಂದಿ ಎಚ್ಚೆತ್ತು ಹೆಚ್ಚುವರಿ ಬಸ್ ಸೇವೆಯನ್ನ ಒದಗಿಸುವುದರ ಜೊತೆಗೆ ಬಸ್ ಹತ್ತುವ ವೇಳೆ ಓರ್ವ ಸಿಬ್ಬಂದಿಯನ್ನ ನೇಮಿಸುವ ಮೂಲಕ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕಾಗಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.